ಫರ್ಟಿಲೈಸರ್ ನ್ಯೂಟ್ರಿಯೆಂಟ್ಸ್ ಫರ್ಟಿಲೈಸರ್ಸ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ತಾವೆಲ್ಲರೂ ಬಂದಿದ್ದಕ್ಕಾಗಿ ಸ್ವಾಗತ ಸುಸ್ವಾಗತ. ರೈತ ಬಾಂಧವರಲ್ಲಿ ಹೇಳಿಕೊಳ್ಳೋದೇನಂತಂದರೆ, ಇವತ್ತು ಶಿವರಾಜ್ ಹತ್ತಗುಂದಿಯವರ ಹೊಲದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಾವೆಲ್ಲರೂ ತಯಾರಾಗಿದ್ದೇವೆ. ಅದಕ್ಕಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಸುಸ್ವಾಗತ. ಸೊ ಫಸ್ಟ್ ಆಫ್ ಆಲ್ ಈಗ ಏನಂತೇಳಿ ಅಂದರೆ, ಇವೆಲ್ಲ ಗೊಬ್ಬರಗಳು ಬರ್ತಾವೆ. ಆಮೇಲೆ ಇದು ಗೊಬ್ಬರ, ಆಮೇಲೆ ಇದೆಲ್ಲ ಕ್ರಾಪ್ ಫ್ಯೂರ್ ಅಂತ ಹೇಳ್ತಿಸಿದ್ರೆ ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಸಲುವಾಗಿ ಇದೆಲ್ಲ ಬರ್ತದೆ. ಆಮೇಲೆ ಇವೇನದ ಎಲ್ಲ ಮಿನರಲ್ಸ್ ಹೆಂಗೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಬರ್ತಾವಲ್ರಿ, ಅದೇ ಥರ ಇದು ಏನದ ಲಿಕ್ವಿಡ್ ಫರ್ಟಿಲೈಸರ್ ಬರ್ತದೆ. ಆಮೇಲೆ ಇದು ನೆಕ್ಸ್ಟ್ ಏನದಲ್ಲ, ಇದು 19 ಅಲ್ಲ 52, 34 ಈ ಥರ ಏನದ ಗ್ರೀನ್ ಗೋಲ್ಡ್ ಅಂತ ಬರ್ತಾರೆ. ಆಮೇಲೆ ಇದು ಫಾಸ್ಟ್ಯಾಕ್ಟ್ ಫರ್ಟಿಲೈಸರ್ ಅಂದ್ರೆ ಬರೀ ನಾವು ಈಗ ಹೆಂಗೆ 19 1 kg ಹಾಕ್ತೀವಲ್ಲ, ಹಂಗೆ ಜಸ್ಟ್ 250 ಗ್ರಾಮ್ ಅಷ್ಟೇ. 250 ಗ್ರಾಮ್ 1 ಎಕರೆಗೆ ಬರ್ತದೆ ಇದು. ಆಮೇಲೆ ಇವೆಲ್ಲ ಏನದ, ಇದು ಗ್ರೋವಿಟಾ ಅಂತೇಳಿ. ಗ್ರೋವಿಟಾ ಅಂದ್ರೆ ಗ್ರೋತ್ ಪ್ರಮೋಟರ್. ಜಾಸ್ತಿ ಈಗ ಫ್ಲವರಿಂಗ್ ಬಂದಾಗಲಿ ಇಂಥ ಟೈಮ್ನಾಗೆಲ್ಲ ಇದು ಏನಂತಾರೆ ಅದಕ್ಕೆ, ಈಗ ಜಾಸ್ತಿ ಕಾಯಿ ಹಿಡಿಯೋದಾಗಲಿ ಇಂಥವೆಲ್ಲ ಇರ್ತಾರೆ. ಅದ್ರ ಸಲುವಾಗಿ ಯೂಸ್ ಮಾಡ್ತೇವೆ. ಈಗ ಫಸ್ಟಿಗೆ ಇವು ಫರ್ಟಿಲೈಸರ್ ಬಗ್ಗೆ ನಾವು ಮಾತಾಡ್ತೀವಿ. ನಿಮಗೆ ಫರ್ಟಿಲೈಸರ್ ಏನಂತೇಳಂದ್ರೆ, ಇದು ತ್ರಿಗುಣ ರೀ, ಇದು ಭೂಸುಧಾರಣೆ, ಇವೆರಡು ಒಂದೇ. ಆಮೇಲೆ ಇದು ಪಾಸ್ರಿಚ, ಇದು ಪ್ರೋಮ್, ಇವೆರಡು ಒಂದೇ. ಇದು ಆರ್ಗಾನಿಕ್ ಪೊಟ್ಯಾಷ್, ಇದು ಅಮೂಲ್ಯ ಪೊಟ್ಯಾಷ್. ಸೊ ಡಿಫ್ರೆನ್ಸ್ ಏನಂತೇಳಿದ್ರೆ, ತ್ರಿಗುಣ ಅಂತೇಳಂದ್ರೆ ಇದರೊಳಗೆ ಸೀವಿಡ್ ಎಕ್ಸ್ಟ್ರಾಕ್ಟ್, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಸಲ್ಫರ್ ಬರ್ತದೆ. ಸೀವಿಡ್ ಎಕ್ಸ್ಟ್ರಾಕ್ಟ್, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಸಲ್ಫರ್ ಇದು ಏನು ಮಾಡ್ತಾರೆ ಅಂತಂದ್ರೆ, ನಾವು ಅಪ್ಲಿಕೇಶನ್ ಮಾಡ್ತೇವಲ್ಲ, ಅಪ್ಲಿಕೇಶನ್ ಮಾಡಿದಾಗ ನಮ್ಮ ಮಣ್ಣಿನೊಳಗೆ ದೋಷ ಇರ್ತದೆ ಸರ್. ಮಣ್ಣಿನೊಳಗೆ ಏನು ದೋಷ ಇರ್ತದೆ ಅಂತೇಳಿದ್ರೆ ನಮ್ಗೆ ಗೊತ್ತಾಗಲ್ಲ. ಯಾವುದೇ ಏನೋ ಡೆಫಿಷಿಯನ್ಸಿ ಇರ್ಬೋದು. ಸೊ ಅವಾಗ ಏನಾಗ್ತದೆ ಅಂತೇಳಂದ್ರೆ, ಸಾಯಿಲ್ pH ಆಗಿರ್ಬೋದು, ನ್ಯೂಟ್ರಿಯೆಂಟ್ ಆಗಿರ್ಬೋದು, ಇಂಥವೆಲ್ಲ ಏನು ಮಾಡ್ತದೆ ಅಂತೇಳಿದ್ರೆ, ಇದು ಅಪ್ಲಿಕೇಶನ್ ಮಾಡಿದೆ ಅಂದ್ರೆ ಆಟೋಮೆಟಿಕಲಿ ತಂದಕ್ಕೆ ತಾನೇ ಒಟ್ಟು ಎಲ್ಲ ಮಣ್ಣಿಂದೆಲ್ಲ ಏನು ಪ್ರಾಬ್ಲಮ್ ಇರ್ತದೆ ಎಲ್ಲ ಸಹಿಸ್ಕೊಂಡು ಮಣ್ಣು ಯಾವಾಗೂ ಸರಿಯಾಗಿರ್ತಾರೆ, ಅಂದರೆ ಸ್ಮೂತ್ ಇರ್ತದೆ ಮಣ್ಣು. ಇದು ಆಯಿತು. ಇದು ಆಗಿದ್ಮೇಲೆ ಇದು ಪಾಸ್ರಿಚ್ ಅಂತೇಳಂದ್ರೆ ಫಾಸ್ಫರಸ್ನ ಹಂಗೆ DAP ಹಾಕ್ತೇವಲ್ಲ, ಅದೇ ಥರನೇ ಇದು ಆರ್ಗಾನಿಕ್ ಫಾರ್ಮ್ನಾಗ ಬರ್ತದೆ. ಆರ್ಗಾನಿಕ್ ಫಾರ್ಮ್ ಅಂತೇಳಂದ್ರೆ ನಾವು DAP ಹಾಕ್ತೇವಲ್ಲ, ಇನ್ಸ್ಟೆಂಟ್ ರಿಸಲ್ಟ್ ಇರ್ತದೆ. ಅಂದ್ರೆ ರಿಸಲ್ಟ್ ಆಟೋಮೆಟಿಕಲಿ ಕಂಡುಬಿಡ್ತಾರೆ ನಮಗೆ. ಸೊ ಇದರ ರಿಸಲ್ಟ್ ಹೆಂಗಿರುತ್ತೆ ಅಂದ್ರೆ ಸ್ಲೋ ರಿಲೀಸ್ ಇರ್ತದೆ. ಸ್ಲೋ ರಿಲೀಸ್ ಅಂತೇಳಂದ್ರೆ ಸ್ಟಾರ್ಟಿಂಗ್ ರಿಸಲ್ಟ್ ಕಾಣಲ್ಲ. ಸ್ವಲ್ಪ ದಿವಸ ಒಂದು 30 days 40 days 50 days ಆದಂಗೆ ಇದರ ರಿಸಲ್ಟ್ ಕಾಣ್ತದೆ. ಆಮೇಲೆ ಇದು ಪೊಟ್ಯಾಶ್ ಅಂತೇಳಂದ್ರೆ ನಾವು ಯಾವಾಗೂ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗ್ನು ಯೂಸ್ ಮಾಡ್ಬೋದು, ಸ್ವಲ್ಪ ಬೆಳೆ ಮ್ಯಾಚೂರ್ ಆದ್ಮೇಲೆ ನಾವು ಅವಾಗೂ ಯೂಸ್ ಮಾಡ್ಬೋದು ಪೊಟ್ಯಾಶ್. ಸೊ ಇವೆರಡು ಪೊಟ್ಯಾಶ್ ಬರ್ತಾವೆ. ಆಮೇಲೆ ಇದು ನೀಮ್ ಕೇಕ್ ಅಂತ ಬರ್ತದೆ. ನೀಮ್ ಕೇಕ್ ಅಂದ್ರೆ ನೀಮ್ ಬೇವಿನ ಹಿಂಡಿ ಇರ್ತದೆ. ಇದು ನಾವು ಸಾಯಿಲ್ ಅಪ್ಲಿಕೇಶನ್ ಏನು ಮಾಡ್ತೇವಲ್ರಿ ಸ್ಟಾರ್ಟಿಂಗ್, ನಮಗೆ ಏನಾಗ್ತದೆ ಸಾಯಿಲಿಂದನೇ ನಮಗೆ ಜಾಸ್ತಿ ಇನ್ಸೆಕ್ಟಿಸೈಡ್ ಪ್ರಾಬ್ಲಮ್ ಇರ್ತದೆ. ಅಂಥ ಟೈಮ್ನಾಗ ಏನಾದ್ರು ಇದು ಯೂಸ್ ಮಾಡಿದೆವು ಅಂತೇಳಂದ್ರೆ ಆ ಇನ್ಸೆಕ್ಟಿಸೈಡ್ ಪಾಪ್ಯುಲೇಷನ್ ಏನಿರ್ತದೆ ಕಡಿಮೆ ಆಗ್ತದೆ. ಶಿವರಾಜ ಸಾವ್ಕಾರ್ ಹತ್ತಗುಂದಿಯವರ ಹೊಲದಲ್ಲಿ ರೈತ ಜನ ಜಾಗೃತಿಕ ಸಮಾವೇಶಕ್ಕೆ ನಮ್ಮ ಎಲ್ಲ ಜಮಗ ಗ್ರಾಮದ ರೈತರಿಗೆ ನಮ್ಮ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ದಿವಸ ನಮ್ಮ ಗಂಗೋತ್ರಿ ಕಂಪ್ನಿದವರು ನಮಗಿಲ್ಲಿ ರೈತರಿಗೆ ತರಬೇತಿ, ಯಾವುದು ಎಣ್ಣೆ ಹ್ಯಾಂಗೆ ಹೊಡಿಬೇಕು, ಯಾರು ಬೆಳಿಗ್ಗೆ ಹ್ಯಾಂಗೆ ಹೊಡಿಬೇಕು, ಕಲ್ಲಂಗಡಿ ಬೆಳೆದ್ರೆ ಯಾವುದು ಎಣ್ಣೆ ಕೊಡಬೇಕು ಅಂಬೋದು ನಮ್ಮ ಸರ್ ಆಲ್ರೆಡಿ ಮಾಹಿತಿ ಕೊಟ್ಟರಲ್ಲ ರೈತರಿಗೆ ಧನ್ಯವಾದಗಳು. ಈಗ ಸುಮಾರು ಈಗ ನಮ್ಮ ಗ್ರಾಮದಲ್ಲಿ ರೈತರು, ನಮ್ಮ ಪೂಜಾರಿಯವರು ಕಲ್ಲಂಗಡಿ ಬೆಳೆದರು ಆದ ವರ್ಷ, ಅವರಿಗೆಲ್ಲ ಕಲ್ಲಂಗಡಿಗೆ ಯಾವುದು ಎಣ್ಣೆ ಹೊಡಿಬೇಕಂಬುದು ನಮ್ಮ ವಿಶ್ವನಾಥ್ ಗೌಡರು ಬಂದು ತಂದು ಎಲ್ಲ ರೈತರಿಂದ ಇಲ್ಲಿ ನಮ್ಮ ಗ್ರಾಮದಲ್ಲಿ ಹೊಡಿತಾರೆ. ಅದಕ್ಕೆ ಮತ್ತು ಈಗ ನಮ್ಮ ಹೋದ ವರ್ಷ ನಮ್ಮ ಗುಂಡ್ರಾವ್ ಸಾವ್ಕಾರ್ ಪಾಟ್ಲಿ ಅವ್ರನ್ನೂ ಇಲ್ಲಿ ಕಲ್ಲಂಗಡಿ ಬೆಳೆದರು. ನಮ್ಮ ಶಿವರಾಜ್ ಸಾವ್ಕಾರ್ನು ಹೋದ ವರ್ಷ ಕಲ್ಲಂಗಡಿ ಬೆಳೆದಾರೆ. ಈಗ ಎಲ್ಲ ಬೆಳಿಗ್ಗೆ ಯಾವ ಎಣ್ಣೆ ಕೊಡ್ಬೇಕಂಬೋದು ನಮ್ಮ ರೈತರಿಗೆ ಭಾಳಷ್ಟು ಮಾಹಿತಿ ಇದೆ. ನಮ್ಮ ಜಮಗ ಗ್ರಾಮದಲ್ಲಿ ಏನದ ರೈತರು ಭಾಳ ಇಂಟೆಲಿಜೆಂಟ್ ಮ್ಯಾನ್ ಇದ್ದಾರೆ. ಅದಕ್ಕೆ ಇನ್ನು ಈಗ ಮುಂದೆ ಈಗ ಎಲ್ಲ ಕಲ್ಲಂಗಡಿ ಹಚ್ಚೋರಿಗೆ ಈಗ ನಮ್ಮ ಗಂಗೋತ್ರಿ ಕಂಪ್ನಿದವ್ರು ಹೇಳಿದ್ರು, ಯಾರೇ ಹಚ್ಚಿದ್ರು ಅವರು ಮಾಹಿತಿ ಕೊಡ್ತಾರೆ. ನಮ್ಮ ಗೌಡರು ವಿಶ್ವನಾಥ್ ಗೌಡರು ಅವ್ರ ದುಕಾನದಲ್ಲಿ 99% ಈ ಭಾಗದ ರೈತರೆಲ್ಲ ಅವ್ರ ಬಳಿ ಎಣ್ಣೆ ಯೂಸ್ ಮಾಡ್ತಾರೆ. ಅವ್ರಿಗೆ ಕೂಡ ಧನ್ಯವಾದಗಳು ಹೇಳುತ್ತಾ ಈ ಗಂಗೋತ್ರಿ ಕಂಪ್ನಿದವರಿಗೆ ಧನ್ಯವಾದಗಳು ಹೇಳುತ್ತಾ ನಾನು 2 ಮಾತುಗಳಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ರೈತ.